on comparing the ratios of coefficient. ಅದೇ a1 by a2 is equal to b1 by b2 ಅದಿದೆಯಲ್ಲ ಅದನ್ನ ಹೇಳ್ತಾ ಇದ್ದಾರೆ. Find out whether the lines represent the following pairs of linear equation intersecting at a point or parallel or coincident. So ಈ ಈಕ್ವೇಶನ್ಸ್ ಇದನ್ನ ಪ್ಲಾಟ್ ಮಾಡಿದ್ರೆ ನಮಗೆ ಇಂಟರ್ಸೆಕ್ಟಿಂಗ್ ಬರುತ್ತಾ, ಪ್ಯಾರಲಲ್ ಬರುತ್ತಾ, ಕೋಯಿನ್ಸೈಡಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಅಪ್ರೋಚ್ ಮಾಡೋದು ಇದನ್ನ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ನೋಡ್ಬೇಕು. ಸೊ ಮೊದಲನೇದಾಗಿ 5x minus 4y plus 8 is equal to 0 ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. 7x minus 6y minus 9 ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಬಟ್ ಅಭ್ಯಾಸ ಮಾಡ್ಕೊಳ್ಳಿ ಬರೆಯೋದು. ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ MCQ ಕ್ವಶನ್ಸ್ ಎಲ್ಲ ಬರೆಯಂಗಿಲ್ಲ. ಬಟ್ ರಿಟರ್ನ್ ಎಕ್ಸಾಮ್ ಅಲ್ಲೆಲ್ಲ ಬರಿಬೇಕಾಗುತ್ತೆ. ಬರೆದ್ರೆ ಒಳ್ಳೇದು, ಆಯ್ತಾ? ಓಕೆ, ನೆಕ್ಸ್ಟ್ ಕಂಪೇರಿಂಗ್ ವಿತ್ ಯಾವುದು ax plus by plus c being equal to 0. So now we list the coefficients. ಆಯ್ತಾ? ಇಲ್ಲಾಂದ್ರೆ ಡೈರೆಕ್ಟ್ ರೇಷಿಯೋ ಆಫ್ ಕೋಎಫಿಷಿಯಂಟ್ಸ್ ಅಂತ ಬರೆಯೋಣ. ರೇಷಿಯೋ ಆಫ್ ಕೋಎಫಿಷಿಯಂಟ್ಸ್. ಸೊ ಮೊದಲನೇದಾಗಿ a1 by a2 5/7 ಬರ್ತದೆ. b1 by b2 minus 4 by minus 6 minus minus ಕ್ಯಾನ್ಸಲ್ ಆಗಿ 4/6 2 ಜೊತೆ ಡಿವೈಡ್ ಆಗಿ 2/3. ಮುಂದಿನ ಭಾಗ c1 by c2 being equal to 8 by minus 9. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ರೆ -9/8. ಸೊ ಆಕ್ಚುಲಿ ಇದು ಬೇಕಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ a1 by a2 is not equal to b1 by b2 ಅಲ್ವಾ? ಸೊ ಅದನ್ನ ನೋಟಿಸ್ ಮಾಡಿದ ತಕ್ಷಣ ನೀವು ಇಲ್ಲೇ ನಿಲ್ಲಿಸ್ಬೋದು. ಮತ್ತೆ ಕನ್ಕ್ಲೂಷನ್ ಏನ್ ಕನ್ಕ್ಲೂಡ್ ಮಾಡ್ಬೋದು ನೀವು, as a1 by a2 is not equal to b1 by b2, right? This implies lines are intersecting. ಎನಿಮೀಸ್ ತಾನೇ ಇವರು, ಇದು ಎನಿಮಿ ಮೋಡ್ ಇದು ಅಲ್ವಾ? ಸೊ ಇಂಟರ್ಸೆಕ್ಟ್ ಮಾಡುತ್ತೆ, ಸರಿನಾ? ಸೊ ಇದನ್ನ ವೆರಿಫೈ ಮಾಡೋಣ ನಮ್ಮ ಕೋಡ್ ಉಪಯೋಗಿಸ್ಕೊಂಡು. ಸೊ ಇಲ್ಲಿ ನಾವು ಕೋಎಫಿಷಿಯಂಟ್ ಎಂಟರ್ ಮಾಡಬೇಕಾಗುತ್ತೆ. 5 minus 4 and 8. 5 minus 4 and 8 ಅಲ್ವಾ? ಮತ್ತೊಂದು 7 minus 6 ಮತ್ತೆ minus 9. 7 minus 6 minus 9. ಸೊ ಉತ್ತರ ನೋಡಿ ಎಲ್ಲೆಲ್ಲೋ ಬರ್ತಾ ಇದೆ, ಬಟ್ ಕೋಯಿನ್ಸೈಡ್ ಆಗುತ್ತೆ, ಸರಿನಾ? ಓಕೆ, ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಪ್ರಶ್ನೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ.